ಹಲೋ ಎಲ್ರು ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. 2 ದಿನ ನಾನು ಯಾವುದೇ ವ್ಲಾಗ್ನ ಶೇರ್ ಮಾಡ್ಕೊಳ್ಳಿಲ್ಲ. ನನ್ನ ಇಷ್ಟಪಟ್ಟು ನನ್ನ ವಿಡಿಯೋಸ್ನ ಇಷ್ಟಪಟ್ಟು ನೋಡೋರು ತುಂಬಾ ಮಿಸ್ ಮಾಡ್ಕೊಂಡಿರ್ತಾರೆ 2 ದಿನಾನು. ಹಾಗಾಗಿ ಇವತ್ತಿನ ದಿನ ವಿಡಿಯೋನ ಶೇರ್ ಮಾಡ್ಕೊಂತ ಇದೀನಿ. ನಮ್ಮ ಗೋವಾ ಟ್ರಿಪ್ ಅಲ್ಲಿ ಇದೊಂದು ಟ್ರಿಪ್ ಆಗಿರುತ್ತೆ. ಇದು ಸೌತ್ ಗೋವಾ ಇವತ್ತು ನಾವು ಹೋಗ್ತಾ ಇರುವಂತದ್ದು. ಅಲ್ಲಿ ಯಾವ್ಯಾವ ರೀತಿ ಪ್ಲೇಸಸ್ ಎಲ್ಲ ನೋಡಿದ್ವಿ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯದಾಗಿ ಒಂದೇ ಒಂದು ಲೈಕ್ ಮಾಡಿಬಿಟ್ಟು ಹೋಗಿ. ಇದು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ನಿಮ್ಮ ಹತ್ರ. ಹಾಗೆ ನಾವು 8 ಮೆಂಬರ್ಸ್ ಹೋಗಿದ್ವಲ್ಲ, ಅವರು 4 ಜನ ಬಂದ್ಬಿಟ್ಟು ಆಗ್ಲೇ ಟಿಫನ್ ಮಾಡ್ತಾ ಇದ್ರು ಆಲ್ರೆಡಿ ಬಂದು. ನಾವು ಸ್ವಲ್ಪ ಲೇಟ್ ಆಯ್ತು, ಒಂದು 5 ಮಿನಿಟ್ಸ್ ಲೇಟ್ ಆಯ್ತು ನಾವು ಬರೋದು. ಹಾಗಾಗಿ ಈಗ ನಾವು ಫೈನಲ್ ತಗೊಂಡಿದೀವಿ. 8:15ಗೆ ಬಂದ್ವಿ, 9 ಗಂಟೆಗೆ ಬಸ್ ಇದೆ. ಇಲ್ಲೇ ಸ್ಟಾಪ್, ನಮ್ಮ ಸ್ಟಾಪ್ ಬಂದ್ಬಿಟ್ಟು ಈ ಹೋಟೆಲ್ ಮುಂದೆನೆ. ಹಾಗಾಗಿ ಬೇಗ ತಿನ್ನೋಣ, ತಿಂದ್ಬಿಟ್ಟು ನೆಕ್ಸ್ಟ್ ನಾವು ಬಸ್ ಹತ್ತಬೇಕು. ಅಂದ್ರೆ ನಾವು ಟ್ರಾವೆಲ್ ಅವ್ರ ಕಡೆಯಿಂದಾನೆ ಬುಕ್ ಮಾಡಿರ್ತಾರೆ ಅವ್ರ ಬಸ್ನ. ಅವ್ರು ಬಂದು ನಮ್ಮನ್ನ ಪಿಕಪ್ ಡ್ರಾಪ್ ಇರುತ್ತೆ ಡೈಲಿ. ನಾವು 3 ಡೇಸ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಲ್ಲ ಗೋವಾದಲ್ಲಿ, ಅದಕ್ಕೋಸ್ಕರ. के ऊपर सीट नंबर भी डाले गए हैं, जो अपना सीट नंबर देख के उसी सीट पे आके आपको बैठना है। तो आपको ध्यान में रखना है, इस साइड पे सभी लोगों का सीट नंबर डाला है, तो आप सीट नंबर अपने देख सकते हो। जो आपके पीछे ऊपर रहेगा, ये सीट नंबर आपके ही रहेंगे। तो आप लोगों को अभी अपना मोबाइल फोन और डोना पावला व्यू पॉइंट पे जाने वाले हैं। ये डोना पावला जेटी और डोना पावला व्यू पॉइंट के बाद हम लोग मिरामार बीच कन्नड़ा प्योर है। कन्नड़ा प्योर अच्छा है, हिंदी थोड़ा थोड़ा है। ನೋಡಿ, ಅಲ್ಲಿಂದ ಬಸ್ಸಲ್ಲಿ ಪಿಕಪ್ ಮಾಡ್ಕೊಂಡು ಬಂದ್ರು. ಇಷ್ಟು ಜನ ನಾವು ಬಸ್ ಫುಲ್ ಬಂದಿದ್ದು. ಇಲ್ಲಿ ಬಂದಿದ ತಕ್ಷಣ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಮಿರಾಮರ್ ಬೀಚ್ ಅಂತ ಹೇಳ್ಬಿಟ್ಟು, ಇದು ಗೋವಾದಲ್ಲಿ ಇನ್ನ ಬೀಚಸ್ ಜಾಸ್ತಿ ಇರುತ್ತೆ ಅಲ್ರಿ. ಎಲ್ಲಾ ವಿಡಿಯೋಸ್ ಅಲ್ಲೂ ಬೀಚಸ್ ತೋರಿಸ್ತಾ ಇರ್ತೀವಿ. ಮಧ್ಯ ಒಂದು ಟೆಂಪಲ್ ಈ ರೀತಿ ತೋರಿಸ್ತಾ ಇರ್ತೀವಿ. ಹಾಗೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಕೊನೆ ತನಕ. ಇಲ್ಲಿ ಬಂದಿದ ತಕ್ಷಣ ಅರ್ಧ ಜನ ಇದರಲ್ಲಿ ಬೋಟಲ್ಲಿ ಹೋಗಿ ಬರ್ಬೇಕು ಅಂತ ಹೇಳಿ ಹೋಗ್ತಾ ಇದಾರೆ. ಇನ್ನೂ ಅರ್ಧ ಜನ ನಮ್ಮ ರೀತಿ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ಹಾಗೆ ನಾನಿಲ್ಲಿ ಒಂದು ದೇವಸ್ಥಾನ ಇದೆ, 2 ದೇವಸ್ಥಾನ, ಅಲ್ಲಿಗೆ ಹೋಗ್ಬಿಟ್ಟು ಕೈ ಮುಗಿದ್ ಬರೋಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನಿಂತ್ಕೊಳ್ತಾ ಇದ್ವಿ. ಅಂದ್ರೆ ಇವ್ರು ಹೋಗೋರ್ನೆಲ್ಲ ಸ್ವಲ್ಪ ಕವರ್ ಮಾಡ್ತಾ ಇದ್ದೆ ವಿಡಿಯೋ. ಇದರಲ್ಲಿ 1 ಅವರ್ ಇರುತ್ತೆ, ಇದಕ್ಕೆ ಟೈಮ್ ಕೊಡ್ತಾರೆ ನಮ್ಗೆ. ಕರೆಕ್ಟ್ ಆಗಿ 1 ಅವರ್ ಇಲ್ಲ 3/4 ಅವರ್ ಟೈಮ್ ಕೊಡ್ತಾರೆ. ಅಷ್ಟರಲ್ಲಿ ನಾವ್ ಇದನ್ನೆಲ್ಲ ನೋಡ್ಕೊಂಡು ಬರೋವಂಥದ್ದು. ಅವರು ಹೇಳಿದ್ರಲ್ಲ, ಅನೌನ್ಸ್ ಮಾಡ್ತಾರಲ್ಲ ಮೈಕಲ್ಲಿ, ಯಾವ ಪ್ಲೇಸ್ ಹೋಗ್ತೀವೋ ಆ ಪ್ಲೇಸ್ ಬಗ್ಗೆ ಹೇಳ್ಬಿಟ್ಟು ನಮ್ಗೆ ಇಷ್ಟು ಟೈಮ್ ಇರುತ್ತೆ, ನೀವು ಇಷ್ಟರಲ್ಲಿ ಬಸ್ ಹತ್ರ ಬರಬೇಕು ಅಂತ ಹೇಳ್ಬಿಟ್ಟು ಗಾಡಿ ನಂಬರ್ ಎಲ್ಲ ಹೇಳ್ತಾರೆ ನಮ್ಗೆ. ಹೊಸಬರಿಗೆ ಸ್ವಲ್ಪ ಮಿಸ್ ಮಾಡ್ಕೊಂತೀವಲ್ಲ, ಹಂಗಾಗಿ ಎಲ್ಲಾನು ಕ್ಲಿಯರ್ ಆಗಿ ಹೇಳಿ ಅವರು ನಮ್ಮನ್ನ ಹೊರಗಡೆ ಕಳ್ಸೋದು. ಅವಾಗ ನಾವು ಆ ಟೈಮಿಂಗ್ ನೋಡ್ಕೊಂಡು ಆ ಟೈಮ್ ಸರಿಯಾಗಿ ನಾವು ಬಸ್ ಹತ್ರ ಬಂದ್ರೆ ರೆಡಿ ಆಗಿರುತ್ತೆ ಬಸ್. ಹಿಂಗೆ ಇನ್ನ 2 ಡೇಸ್ ಬರೀ ಇದೇ ತರಾನೇ ಇರುತ್ತೆ. ಬಹಳ ಚೆನ್ನಾಗಿತ್ತು ಕ್ಲೈಮೇಟ್. ಯಾಕಂದ್ರೆ ಫುಲ್ ಒಂಥರ ಜಿನು ಮಳೆ, ಅದ್ರ ಜೊತೆ ಈ ತರ ಬೀಚಸ್ ಅಲ್ಲಿ ಈ ತರ ಬೋಟ್ ಅಲ್ಲಿ ಹೋಗೋದು ಬಹಳ ಚೆನ್ನಾಗ್ ಅನ್ಸುತ್ತೆ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ನೋಡ್ತಾ ಇರಬಹುದು ಇಲ್ಲಿ ದೇವಸ್ಥಾನಗಳ 2 ಅಕ್ಕಪಕ್ಕ ಈ ರೀತಿ ಒಂಥರ ವ್ಯವಸಾಯ, ನೀರಾವರಿ ಆ ತರ ಮಾಡೋದು ಅದೆಲ್ಲ. ಈ ಕಡೆನೂ ಗದ್ದೆಗಳು ಎಲ್ಲ ಹೊಡೆದಿದ್ರು, ನಾವು ನೋಡ್ತಾ ಬಂದ್ವಿ ಹಾಗೆ ಬರ್ತಾ ಬಸ್ಸಲ್ಲಿ. ಹಾಗೆ ಸ್ವಲ್ಪ ತುಂಬಾ ಜನ ನನಗೆ ಕಾಮೆಂಟ್ ಮಾಡಿದ್ದು ಹಿಂದಿನ ವಿಡಿಯೋಗೆ, ನೀವು ಇಂಗ್ಲಿಷ್ ಮಾತಾಡಬೇಡಿ, ಕನ್ನಡದಲ್ಲೇ ಹೇಳಿ, ನಮ್ಗೆ ಅರ್ಥ ಆಗುತ್ತೆ ಅಂತಂದು ಹೇಳಿದ್ರಿ. ಇಂಗ್ಲಿಷ್ ತುಂಬಾ ಮಿಸ್ ಮಾಡ್ತೀರಾ ನೀವು ಮಾತಾಡ್ಬೇಕಾದ್ರೆ ವರ್ಡ್ಸ್ ಅಂತಂದು ಹೇಳಿದ್ರಿ. ಏನಿಲ್ಲ, ಅದು ಮಾತಾಡ್ತಾ ನನ್ನ ಬಾಯಿನೇ ಸ್ಕಿಪ್ ಆಗ್ಬಿಡ್ತದೆ, ಏನೋ ಗೊತ್ತಿಲ್ಲ ಆಗ್ಲಿ. ಆ ರೀತಿ ಆಗ್ತಾ ಇತ್ತು ಇಂಗ್ಲಿಷ್ ಮಾತಾಡ್ಬೇಕಾದ್ರೆ. ಇನ್ನೊಂದು, ನಾನೇನ್ ಜಾಸ್ತಿ ಏನು ಓದ್ಕೊಂಡಿಲ್ಲ ಹೇಳ್ರಿ, 10th ಓದಿರೋದು. ಅದರಲ್ಲಿ ನಿಮ್ಗೆ ಅರ್ಥ ಆಗೋ ತರ ಒಂಥರ ಆ ರೀತಿ ಹೇಳಿದ್ರೆ ನಿಮ್ಗೂ ಅರ್ಥ ಆಗುತ್ತಲ್ಲ ಬೇಗ ಅಂತ ಹೇಳ್ಬಿಟ್ಟು ಮಧ್ಯ ಆ ರೀತಿ ಬಳಸಕ್ ಹೋಗ್ತೀನಿ. ಅದರಲ್ಲಿ ಒಂದೊಂದು ಮಿಸ್ ಆಗುತ್ತೆ, ನಾನು ಒಪ್ಕೊಂತೀನಿ. ನಾನು ಕರೆಕ್ಟ್ ಅಂತಂದೇ ಹೇಳಲ್ಲ, ನನ್ನ ತಪ್ಪುಗಳು ನಾನು ಒಪ್ಕೊಂತೀನಿ. ಕರೆಕ್ಟಾಗಿ ಇಂಗ್ಲಿಷ್ ಏನು ಉಚ್ಚಾರಣೆ ಮಾಡಕ್ ನನಗೆ ಬರಲ್ಲ. ಆದ್ರೂ ಇಂಗ್ಲಿಷು ಹಿಂದಿ ಎಲ್ಲಾನು ಓದ್ತೀನಿ. ಏನಂದ್ರೆ ಬಳಸ್ಬೇಕಾದ್ರೆ, ಅಂದ್ರೆ ಪದ ಬಳಕೆ ನಾವು ಬಳಸ್ತೀವಲ್ಲ ಅಂತ ಟೈಮಲ್ಲಿ ಮಿಸ್ ಮಾಡ್ಕೊಂತೀನಿ ಅಷ್ಟೇ. ಬಿಟ್ರೆ ಇನ್ನು ಎಂತ ನೀವು ಓದ್ರಿ ಅಂತಂದು ಎಂತ ಅಕ್ಷರಗಳು ಕೊಟ್ಟರು ಓದ್ತೀನಿ, ಪದಗಳು ಎಲ್ಲ ಓದ್ತೀನಿ. ಮಾತಾಡ್ಬೇಕಾದ್ರೆ ಸ್ವಲ್ಪ ಮಿಸ್ ಮಾಡ್ತೀನಿ, ಅದಕ್ಕೆ ಪರವಾಗಿಲ್ಲ. ನಾನೇನು ಅದು ನನ್ನ
ತಪ್ಪಿರೋ ಅಂಥದ್ದು ನಾನು ಪಾಸಿಟಿವ್ ಆಗಿ ತಗೊಂತೀನಿ. ನಂದು ತಪ್ಪಿಲ್ಲ ಅಂದಾಗಲೇ ನಾನು ನೆಗೆಟಿವ್ ಅಂದರೆ ಅದನ್ನು ತಗೊಂಡು ನಾನು ವಿಡಿಯೋ ಮಾಡೋದಾಗಿರ್ಬೋದು. ನನಗೆ ನೋವು ಅನ್ಸುತ್ತಾಗ ನಾನು ತಪ್ಪಿಲ್ಲ ಅಂದ್ರೂ ಮಾತಾಡ್ತಾರಲ್ಲ ಅಂತ. ಈಗ ನೆನ್ನೆ ವಿಡಿಯೋದಲ್ಲಿ ಹೇಳಿದ್ರಿ, ಸುಮಾರು ಜನ ಹೇಳಿದ್ರು ನೀವು ಇಂಗ್ಲೀಷ್ ಮಾತಾಡಬೇಡಿ, ನಮಗೆ ನೋಡೋಕ್ಕಾಗಲ್ಲ ಕೇಳೋಕ್ಕಾಗಲ್ಲ ಅಂತ. ಪರವಾಗಿಲ್ಲ, ಆಯಿತು, ಆ ತಪ್ಪು ನಾನು ಒಪ್ಕೊಂತೀನಿ. ನನಗೆ ಎಷ್ಟು ಬರುತ್ತೋ ಅಷ್ಟರಲ್ಲೇ ಮಾತಾಡ್ತೀನಿ. ಬರ್ದೇ ಇರೋದೆಲ್ಲ ನಾನು ಮಾತಾಡೋಕೆ ಹೋಗಲ್ಲ. ಸೊ ಅದನ್ನು ರೂಮ್ ಟೂರ್ ಅಂತಂದು ಹೇಳ್ಬೇಕಾಯ್ತು, ನಾನು ರೂಮ್ ಟವರ್ ಅಂತಂದು ಹೇಳಿದ್ದೀನಿ. ಅದು ಮಿಸ್ ಮಾಡ್ಕೊಂಡೆ ನಾನೇ ಸ್ಟಾರ್ಟಿಂಗಲ್ಲಿ. ಅದು ಅಲ್ಲಿ ಹೋಗಿದ್ವಲ್ಲ ನಾವು, ಸೊ ಅಲ್ಲಿ ಒಂದು ಎಕ್ಸೈಟ್ಮೆಂಟಲ್ಲಿ ನಾನು ಮಾತಾಡೋದು ಮಿಸ್ ಮಾಡ್ಕೊಬಿಟ್ಟೆ. ಹಾಗಾಗಿ ನಾನು ಆ ರೀತಿ ಹೇಳ್ದೆ ಅಷ್ಟೇ. ರೂಮ್ ಟೂರ್ ಅನ್ನೋದು ನನಗೂ ಬರುತ್ತೆ, ಏನಂದರೆ ಮಿಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಅಲ್ಲಿ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ನಾವು ಇನ್ನೊಂದು ಪ್ಲೇಸ್ಗೆ ಅಂತ ಹೊರಡ್ತಾ ಇದೀವಿ. ಲೆಫ್ಟ್ ಸೈಡ್ ನೋಡ್ತಾ ಇರ್ಬೋದು, ನಾವು ಲೆಫ್ಟ್ ಸೈಡ್ ಕೂತಿದ್ವಿ ಬಸ್ಸಲ್ಲಿ. ಎಷ್ಟು ಚೆನ್ನಾಗಿತ್ತಂದ್ರೆ ಅಲ್ಲೆಲ್ಲ ಬೋಟ್ಗಳು ಓಡಾಡ್ತಾವೆ, ಅಲ್ಲಿ ನೀರು. ನಿಜ ಈ ಕಡೆ ಗೋವಾ ಬೀಚಿಗೆ ಬಂದ್ರೆ, ಅಂದ್ರೆ ಗೋವಾ ಕಡೆ ಬಂದ್ರೆ ಬರೀ ಬೀಚಸ್ ನೋಡೋದೇ ಒಂಥರ ಖುಷಿ ಅನ್ಸುತ್ತೆ ಮನಸ್ಸಿಗೆ. పోలా వాపస్ రావాలంట 11:45 గంట టైం. ಸೊ ಇಲ್ಲಿ ನಮಗೆ ಟೈಮ್ ಕೊಟ್ಟು ಅವ್ರು ಹೇಳಿದ್ದು ಬಸ್ ಅವರು 1.25 ಅವರ್ ಇರುತ್ತಷ್ಟೇ, ನೀವು ಹೋಗ್ಬಿಟ್ಟು ಬೇಗ ಬೀಚ್ ಎಲ್ಲ ನೋಡ್ಕೊಂಡು ಬರಬೇಕು ಅಂತ ಹೇಳಿದ್ರು. ಹೌದಾ ಅಂತ ಹೇಳ್ಬಿಟ್ಟು ಈಗ ಬೇಗ ಅದು ನಾನು ಏನು ಮಾಡಿದೆ, ಕಾಲು ಸ್ವಲ್ಪ ಪೇಯ್ನ್ ಆಗಿಬಿಟ್ಟಿತ್ತು. ಅದರಲ್ಲಿ ಶೂ ಬೇರೆ ಹಾಕೊಂಡು ಓಡಾಡ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಪೇಯ್ನ್ ಜಾಸ್ತಿ ಆಗಿಬಿಟ್ಟಿದೆ ಕಾಲು. ಎಲ್ಲರಿಗಿಂತಲೂ ಹಿಂದೆ ಉಳ್ಕೊಂಡಿರ್ತೀನಿ ನಾನು. ಸ್ವಲ್ಪ ಅವ್ರು ದೂರ ಹೋದ್ಮೇಲೆ ಓಡಿ ಹತ್ರ ಹೋಗೋದು. ನೆಕ್ಸ್ಟ್ ನಾವು ಬಂದಿರುವಂತ ಪ್ಲೇಸ್ ಬಂದು ಡೋನಾಪಾವ್ಲಾ ಜೆಟ್ಟಿ ಅಂತ ಹೇಳ್ಬಿಟ್ಟು, ಇದು ಒಂದು ಬೀಚ್. ಇಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ನೆಕ್ಸ್ಟ್ ಇಲ್ಲಿ ಅಜಯ್ ದೇವ್ಗನ್ ಅವರು ಹಿಂದಿ ಆಕ್ಟ್ರೆಸ್ ಇದಾರಲ್ಲ, ಹೀರೋ, ಸೊ ಅವರು ಇಲ್ಲಿ ಶೂಟ್ ಮಾಡಿದಾರಂತೆ, ಮೂವಿ ಶೂಟ್ ನಡೆದಿದೆ ಇಲ್ಲಿ ಅಂತ ಹೇಳಿದ್ರು ಬಸ್ಸಲ್ಲೇನೆ ನಮಗೆ. ಹಾಗಾಗಿ ಸರಿ ಅಂತ ನೋಡೋಣ ಅಂತ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಬೀಚ್ ಅಂತ. ಇದು ಫುಲ್ ದೊಡ್ಡ ಬೀಚ್ ಅಂತಂದು ಹೇಳ್ಬೋದು. ಅಲ್ಲಿ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರೆ ಎಷ್ಟು ನೀರು, ಅಲೆಗಳು ಜಾಸ್ತಿ ಬರ್ತಾ ಇದ್ವು ಇಲ್ಲಿ.
ಹಾಗೆ ನಮಗೆ ಒಂದು ಮುಕ್ಕಾಲು ಅವರ್ ಟೈಮ್ ಕೊಟ್ಟರು ಅಂತ ನಾನು ಮುಂಚೆನೇ ಹೇಳಿದ್ನಲ್ಲ, ಅಷ್ಟರಲ್ಲಿ ನಾವು ಇದನ್ನೆಲ್ಲ ಕವರ್ ಮಾಡ್ಕೊಂಡು ಅದರಲ್ಲಿ ವಿಡಿಯೋನೂ ಕವರ್ ಮಾಡ್ಕೊಂಡು ಹೋಗ್ಬೇಕು. ನಾವು ನೋಡಿ ಎಂಜಾಯ್ ಮಾಡ್ಕೊಂಡು ಹಾಗೆ ವಿಡಿಯೋನೂ ಕವರ್ ಮಾಡಬೇಕು. ಸೊ ಇನ್ನೊಂದು ವಿಡಿಯೋ ಕವರ್ ಮಾಡ್ಬೇಕಂದ್ರೆ ನಮಗೆ ನೋಡೋಷ್ಟು ಟೈಮ್ ಸಮೇತ ಇರಲ್ಲ, ಯಾಕಂದ್ರೆ ವಿಡಿಯೋ ಕವರ್ ಮಾಡೋದ್ರಲ್ಲೇ ಬ್ಯುಸಿ ಆಗಿರ್ತೀವಿ. ಆ ಪ್ಲೇಸ್ ಈ ಪ್ಲೇಸ್ ಅಂತ ನೋಡೋದ್ರಲ್ಲೇ. ಅದರಲ್ಲಿ ಪಾಪ ನಮ್ಮ ಮನೆಯವರು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಅವರು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ವಿಡಿಯೋ ಅಂತೂ ತುಂಬಾ ಚೆನ್ನಾಗಿ ಅಂದ್ರೆ ಕ್ಲಿಯರ್ ಆಗಿ ತೆಗೆದ್ಬಿಟ್ಟು ನಿಮ್ಗೆ ತೋರಿಸ್ಬೇಕು ಅಂತಂದು ಈ ತರ ಶೂಟ್ ಮಾಡ್ತಾ ನಿಂತಿದ್ರು ಅವರು. ನಾವು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಎಲ್ಲಾ ಪ್ಲೇಸಸ್ ಬೇಗ ನೋಡ್ತಾ ಇದ್ವಿ. ಯಾಕಂದ್ರೆ ಮುಕ್ಕಾಲ್ ಅವರ್ ಟೈಮು, ಅದರಲ್ಲಿ ನಾನು ವಿಡಿಯೋ ಮಾಡ್ತಾ ನಿಂತ್ಕೊಂಡ್ರೆ ನಾನು ನೋಡಕ್ಕೆ ಇರಲ್ಲ ಅಂತಂದು ಹೇಳ್ಬಿಟ್ಟು ನಮ್ಮ ಮನೆಯವ್ರು ನೀನೇ ನೋಡು, ನಾನು ಫುಲ್ ವಿಡಿಯೋದಲ್ಲೇ ನೋಡ್ತಾ ಕವರ್ ಮಾಡ್ತೀನಿ ಅಂತಂದು ಹೇಳಿದ್ರು. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅಲೆಗಳು ನೋಡಿ ಬಂದ್ ಇಲ್ಲಿವರೆಗೂ ನಾವು ನಿಂತಿದೀವಲ್ಲ, ಇಲ್ಲಿ ಮುಂದ್ಗಡೆ ಇವರು ಲೇಡಿ ಇವರೆಲ್ಲ ನೋಡಿ ಅಲ್ಲಿವರೆಗೂ ನೀರು ಫುಲ್ಲು, ಅಂದ್ರೆ ಅಲ್ಲಿ ಹತ್ರ ಹೋಗಕ್ಕಿಲ್ಲ, ಒಡೆದು ಬಿಡುತ್ತೆ ಬಂದು ನೀರೆಲ್ಲ, ಅಷ್ಟು ಫೋರ್ಸ್ ಆಗಿ ಬರ್ತಾ ಇತ್ತು ಅಲೆಗಳು. ಹಾಗೆ ಇಲ್ಲಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ನಾವು ಗ್ರೂಪ್ ಎಲ್ಲ ಹೋಗಿದ್ವಲ್ಲ, ಎಲ್ಲರೂ ಸೇರ್ಕೊಂಡು ಇಲ್ಲಿ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಹಾಗೆ ನನ್ನ ಮಗ ಹೇಳ್ತಾ ಇದ್ದ ಫೋನ್ ಮಾಡಿ, ರೀಲ್ಸ್ ಎಲ್ಲ ಮಾಡಮ್ಮ ನೀನು, ಅಲ್ಲಿ ನೀವು ಮಾಡೋದೇ ಇಲ್ಲ ಅಂತಂದು ಹೇಳ್ತಾ ಇದ್ರು. ಎಲ್ಲಿ ರೀಲ್ಸ್ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕೆ, ಇನ್ನೊಂದು ರೀಲ್ಸ್ ಮಾಡೋಷ್ಟು ನನಗೆ ಇಲ್ಲ, ಅಂದ್ರೆ ನನಗೆ ಅದು ಅಭ್ಯಾಸ ಇಲ್ಲ ರೀಲ್ಸ್ ಮಾಡೋದೆಲ್ಲನು. ಆದ್ರೂ ಸುಮ್ಮನೆ ಸಾಂಗ್ಗಾದ್ರೂ ನಾನು ಎಡಿಟ್ ಮಾಡ್ತೀನಿ, ನೀನು ಮಾಡ್ಕೋಬಾ ಅಂತಂದು ಹೇಳ್ತಾ ಇದ್ದ ಅವ್ನು ಚಿಕ್ಕವನು. ಆದರೆ ಎಲ್ಲಿ ಟೈಮೇ ಇಲ್ಲ ನಮಗೆ, ಆ ಥರ ಅಷ್ಟು ಫ್ರೀಯಾಗಿ ಮಾಡೋ ಅಷ್ಟು ಟೈಮೇ ಇರಲಿಲ್ಲ. ಹಾಗಾಗಿ ಅಲ್ಲಿಂದ ಕೆಳಗಡೆಯಿಂದ ಈಗ ಮೇಲ್ಗಡೆ ಹತ್ತು ಹೋಗ್ತಾ ಇದೀವಿ ನೋಡಿ. ಸೊ ಇಲ್ಲಿ ಮೇಲೆಯಿಂದ ನಿಂತ್ಕೊಂಡು ನೋಡಿದ್ರೆ ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ, ತೋರಿಸ್ತೀನಿ ನಿಮಗೆ. ಹಾಗೆ ಇವರು ನಮ್ಮ ಜೊತೆ ಬಂದಿರೋ ಅಂತಾರೆ, ಇವರು ಒಬ್ರು ಅಣ್ಣ. ಸೊ ಇವರು ಶಿರಾ ಕಡೆ ಅವರು ನಿಂತ್ಕೊಂಡು ಇಲ್ಲಿ ಫೋಟೋಸ್ ಎಲ್ಲ ನೋಡಿ ತಗೊತಾ ಇದ್ದಾರೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಈ ಟ್ರಿಪ್ ಅಂತೂ. ಹಾಗೆ ನಾವು ಇನ್ನೇನು ಸ್ವಲ್ಪ ಮೇಲೆ ಹತ್ತಿ ಹೋಗ್ತಾ ಇದೀವಿ ನಡ್ಕೊಂಡು. ಸೊ ನೋಡಿ ಇನ್ನೊಂದು 2 ಸ್ಟೆಪ್ ಹತ್ತೋಗ್ಬಿಟ್ರೆ ಆಮೇಲೆ ಟಾಪ್ಗೆ ಹೋಗ್ಬಿಡ್ತೀವಿ. ಬಂದ್ವಿ ನೋಡಿ ಇಲ್ಲಿ. ಸೊ ಇಲ್ಲಿ ಅಂತೂ ಫುಲ್ ಗಾಳಿ, ಅದು ಮೇಲೆ ಬಂದ್ಬಿಟ್ರೆ ಅಷ್ಟೇನೆ, ಯಾಕಂದ್ರೆ ಅಲೆಗಳು ಆ ಥರ ಬರ್ತಾ ಐತೆ, ಗಾಳಿನೂ ಅದೇ ರೀತಿನೇ ಬರ್ತಾ ಇತ್ತು ಫೋರ್ಸಾಗೆ. ಎಲ್ಲಿಂದ ಎಲ್ಲಿಗೆ ನೋಡಿದ್ರು ನೀರೇ ನೀರು. ನನಗಂತೂ ತುಂಬ ಖುಷಿ ಅನ್ನಿಸ್ತಾ ಇತ್ತು ಈ ನೀರೆಲ್ಲ ನೋಡ್ಬಿಟ್ಟು. ಹಾಗೆ ಇಲ್ಲಿ ನಮ್ಮ ಮನೆಯವರು ಇದ್ರಲ್ಲ, ಅವರು ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗಿಬಿಟ್ಟಿದ್ರು. ಇವತ್ತಿನ ಟ್ರಿಪ್ಪು ತುಂಬ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳಿದ್ರು. ಹಾಗಾಗಿ ಚೆನ್ನಾಗಿ ರೆಡಿ ಆಗಿದ್ರು. ಸೊ ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ ನಮ್ಮ ಮನೆಯವರು. ಅವೆಲ್ಲ ನಾನು ಸ್ಟೋರಿಗೆ ಆಗಲೇ ನಾನು ಮೆನ್ಷನ್ ಮಾಡ್ತಾ ಇದ್ದೆ, ಎಲ್ಲೆಲ್ಲಿ ಹೋಗ್ಬಿಟ್ಟು ನಾವು ಫೋಟೋಸ್ ಇಟ್ಕೊತಾ ಇದ್ವೋ ಅವನ್ನೆಲ್ಲ ನಾನು ಸ್ಟೋರಿಗೆ ಹಂಗೆ ಮೆನ್ಷನ್ ಮಾಡ್ತಾ ಇದ್ದೆ. ಕೊನೆಯದಾಗಿ ನೋಡೋಣ ಇದೆಲ್ಲ ವೀಡಿಯೋಸ್ ಎಲ್ಲ ಮುಗ್ದಾದ್ಮೇಲೆ ಸೊ ಒಂದೇ ಇದರಲ್ಲಿ ಎಲ್ಲ ಎಡಿಟ್ ಮಾಡ್ಕೊಂಡು ಫೋಟೋಸ್ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಇಲ್ಲಿ ಒಂದು ಸ್ವಲ್ಪ ಶಾರ್ಟಿಗೆ ಸ್ವಲ್ಪ, ಅಂದರೆ ಬರೀ ಇದು ವ್ಲಾಗ್ಗೆ ಎಲ್ಲ ನಾನು ತೊಗೊಳೋದು ವೀಡಿಯೋ, ಶಾರ್ಟ್ಗೂ ತೊಗೋಬೇಕು ನಾವು ಇನ್ಸ್ಟಾಗ್ರಾಮ್ಗೂ. ಹಾಗಾಗಿ 2 ವೀಡಿಯೋ ಕವರ್ ಮಾಡ್ತಾ ಇರ್ತಾರೆ ನಮ್ಮ ಮನೆಯವರು ಪಾಪ. ತುಂಬ ಚೆನ್ನಾಗಿ ಇದೆಲ್ಲ ಕವರ್ ಮಾಡಿ ತೋರಿಸಿದ್ದಾರೆ ನೋಡಿ ನಿಮಗೆ. ನಾನು ವೀಡಿಯೋದಲ್ಲೇ ನೋಡ್ತಾ ಇದ್ದೀನಿ. ನಮಗೆ ಕೊಟ್ಟಿರುವಂಥ ಟೈಮ್ ಮುಗೀತು, ಈಗ ಬಸ್ಗೆ ಅಂತ ಹೋಗ್ತಾ ಇದ್ದೀವಿ. ಆ ಪ್ಲೇಸ್ನ ನೋಡ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಇಲ್ಲೊಂದು ಚಿಕ್ಕದಾಗಿ ಬೀಚ್ ಇದೆ, ಇಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟಾಪ್ ಕೊಟ್ಟರು. ಇಲ್ಲಿ ½ ಅವರ್ ಟೈಮ್ ಕೊಟ್ಟರು ಅಷ್ಟೇನೆ, ಯಾಕಂದ್ರೆ ಚಿಕ್ಕ ಬೀಚು, ಅದು ಬೇರೆ ಟೈಮ್ ಇನ್ನೂ ಸ್ವಲ್ಪ ದೇವಸ್ಥಾನ ಎಲ್ಲ ಕರ್ಕೊಂಡು ಹೋಗ್ಬೇಕು, ಬಾಲಾಜಿ ಟೆಂಪಲ್ ಮತ್ತೆ ಚರ್ಚ್ಗೆಲ್ಲ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಸರಿ ಆಯ್ತು ಇಲ್ಲಿ ಬೇಗ ಬರ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಒಟ್ಟಿಗೆ ಬಂದಿದ್ದಾಯ್ತು. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಜಾಸ್ತಿ ಅಂದ್ರೆ ಗಲೀಜ್ ನೀರೆಲ್ಲ ಇನ್ನೂ ಹತ್ರನೇ ಇದೆ, ಅಂದ್ರೆ ಜಾಸ್ತಿ ಇಲ್ಲಿ ಜನ ಎಲ್ಲ ಬಂದು ಜಾಸ್ತಿ ಓಡಾಡೋ ಆ ತರ ಇಲ್ಲ ಅನ್ಸುತ್ತೆ. ಇಲ್ಲಿ ಬಾಗ ಬೀಚಲ್ಲೆಲ್ಲ ನೋಡಿರ್ಬೋದು ನೀವು, ಎಷ್ಟು ಕ್ಲೀನ್ ಆಗಿತ್ತು. ಸೊ ಇಲ್ಲಿ ಆ ತರ ಇರ್ಲಿಲ್ಲ. ಇಲ್ಲಿ ಒಂದ್ ಸ್ವಲ್ಪ ನೇಮ್ ಬರೆಯೋಣ ಅಂತ ಹೇಳ್ಬಿಟ್ಟು ನನಗೆ ಈ ಐಡಿಯಾ ಇರ್ಲಿಲ್ಲ, ನಮ್ಮ ಮನೆಯವರೇ ಏನ್ ಸಖತ್ತಾಗಿ ಎಲ್ಲ ನೋಡಿದಾರೆ ವಿಡಿಯೋಸ್ ಎಲ್ಲಾನು, ಬೀಚಲ್ಲಿ ಹಿಂಗ್ ಹೆಸರು ಬರೆಯೋದು ಎಲ್ಲಾನು. ಅದ್ ಬರಿ ಅಂದ್ರು, ಅಷ್ಟರಲ್ಲಿ ಬರ್ದು ನಾನು ಈ ತರ ಆರ್ಟ್ ಸಿಂಬಲ್ ಹಾಕೋಣ ಅನ್ನಷ್ಟರಲ್ಲೇ ಬಂದ್ಬಿಡ್ತು ನೀರೆಲ್ಲ ಕೊಚ್ಕೊಂಡು, ಅದೆಲ್ಲ ಗಲೀಜ್ ನೀರೆಲ್ಲ ಬಂದು ಹೊಡ್ಕೊಂಡು ಹೋಯ್ತು. ಮತ್ತೆ ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ, ಇನ್ನೊಂದ್ಸರಿ ಬರಿ ಅಂತ ಹೇಳಿದ್ರು. ಅದೇನೋ ಈ ಯೂಟ್ಯೂಬ್ ಲಾಗ್ಗೆ ತೆಗ್ದಿದಾರೋ ಇಲ್ಲ ಶಾರ್ಟ್ಗೆ ತೆಗ್ದಿದಾರೋ ಗೊತ್ತಿಲ್ಲ ಆಗ್ಲಿ. ಸೊ ಬರ್ದೆ ನಾನು ನೆಕ್ಸ್ಟ್ ಇನ್ನೊಂದು. ಹಾಗೆ ಬಂದಿರೋ ಅಂತಾರೆಲ್ಲ ಇಲ್ಲಿ ಒಂದು ಸ್ವಲ್ಪ ಪಿಕ್ಸ್ ಎಲ್ಲ ತಗೊಂಡು ಆಟಾಡೋ ಅಂತಾರೆಲ್ಲ ನೀರಲ್ಲಿ ಆಟಾಡ್ತಾ ಇದ್ರು ಹೋಗ್ಬಿಟ್ಟು.
ನಾವು ಬಾಗ ಬೀಚಲ್ಲಿ ಅಲ್ಲೇ ಆಟಾಡೋಕ್ಕಾಗಲಿಲ್ಲ. ಸುಮ್ಮನೆ ಆ ಓಡಾಡ್ಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದಷ್ಟೇ. ನೀರಲ್ಲಂತೂ ಎಲ್ಲೂ ಆಟಾಡಲಿಲ್ಲ ಆಗಲಿ. ಸುಮ್ಮನೆ ಆ ರೀತಿ ಒಂದು ನೀರು ಬರಬೇಕಾದ್ರೆ ಅಲೆ ಬರಬೇಕಾದ್ರೆ ಮುಂದೆ ಓಡಾಗೋದು ಹಿಂದೆ ಬರೋದು ಇಷ್ಟೇ ನಾವು ಆಟಾಡಿದ್ದು ಬೀಚಲ್ಲಿ. ಚೆನ್ನಾಗಿ ಎಂಜಾಯ್ ಮಾಡಬೇಕಂದ್ರೆ ಫ್ಯಾಮಿಲಿ ಅಂದರೆ ಮಕ್ಕಳು ಎಲ್ಲ ಕರ್ಕೊಂಡೋದ್ರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಬರೀ ನಾವೇ ಆದರೆ ಅಷ್ಟೊಂದು ಕಂಫರ್ಟಾಗಿ ಇರಲ್ಲ ಅಂತ ಅನ್ನಿಸ್ತು ನನಗೆ. ಮಕ್ಕಳ ಜೊತೆ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಅಂದರೆ ನಾವು ಗೊತ್ತಿರುವಂಥ ಪ್ಲೇಸಸ್ಗಷ್ಟೇ, ಗೊತ್ತಿಲ್ಲದೆ ಇರೋ ಪ್ಲೇಸಸ್ಗೆಲ್ಲ ನಾವು 2 ವೀಲರಲ್ಲಿ 4 ವೀಲರಲ್ಲಿ ಹೋಗ್ತೀವಿ ಅಂದರೆ ಆಗಲ್ಲ. ನಾವೀಗ ನೋಡ್ಕೊಂಡಿರುವಂಥ ಬಾಗ ಬೀಚ್ ಇದಕ್ಕೆಲ್ಲ ಹೋಗಿ ಬರ್ಬೋದು ಆರಾಮಾಗಿ ಕಾರಲ್ಲಿ ಹೋದರೆ. ನೋಡೋಣ ನೆಕ್ಸ್ಟ್ ಟೈಮ್ ನಾವು ನನ್ನ ಮಕ್ಳನ್ನ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಅವಾಗ ಬೇಕಾದ್ರೆ ಶೇರ್ ಮಾಡ್ಕೊತೀನಿ. ಈಗ ಈ ಬೀಚಲ್ಲೇ ಇನ್ನೊಂದು ಸ್ವಲ್ಪ ಆಟಾಡಿ ಇಲ್ಲೊಂದು ಸ್ವಲ್ಪ ಪಿಕ್ಸ್ ಎಲ್ಲ ತಗೊಂಡ್ವಿ ನಾವು. ನೋಡಿ ಅಲ್ಲಿ ಕುತ್ಕೊಂಡು ಈ ರೀತಿ ನಾವು ವಿಡಿಯೋ ಮಾಡ್ಕೊಳ್ಳೋದಾಗ್ಲಿ ಫೋಟೋ ತಗೊಳ್ಳೋದಾಗ್ಲಿ ಮಾಡಿದ್ರೆ ಈ ಕೆಳಗಡೆ ಇದೆಯಲ್ಲ ಅದು ನೆಲ ಎಲ್ಲ ನೀವು ನೋಡ್ತಾ ಇರ್ಬೋದು ಫ್ಲೋರು, ಅದೆಲ್ಲ ಫುಲ್ ಒಂಥರ ಗ್ಲಾಸ್ ತರ ಕಾಣಿಸುತ್ತೆ ವಿಡಿಯೋಗೆ. ತುಂಬ ಚೆನ್ನಾಗಿ ಬರ್ತಾ ಇತ್ತು. ಆ ರೀತಿ ಎಲ್ಲ ವಿಡಿಯೋ ಮಾಡ್ಕೊತಾ ಇದ್ರು. ಈ ಜೋಡಿ ಅಂತೂ ಫುಲ್ಲು ಅಂದರೆ ಫೋಟೋಸ್ ಮೇಲೆ ಭಾಳ ಇಂಟ್ರೆಸ್ಟ್ ಇವರಿಬ್ಬರಿಗೆ. ಅಷ್ಟೊಂದು ಫೋಟೋಸ್ ಎಲ್ಲ ತಗೊತಾ ಇದ್ರು ಅವ್ರ ಫೋನಲ್ಲಿ ಮತ್ತು ನಮ್ಮ ಫೋನಲ್ಲಿ ಎಲ್ಲನೂ. ಹಾಗೆ ಅಲ್ಲಿ 1/2 ಅವರ್ ಅಷ್ಟೇ ಟೈಮ್ ಕೊಟ್ಟಿದ್ದು. ನಾವು ಒಂದು ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಗೊಂಡು ತಿಂದು ನೆಕ್ಸ್ಟ್ ನಾವು ಹೊರಟಿದ್ದು. ನೋಡಿ ತಿಂತಾ ಇದ್ದೀನಿ. ನಮ್ಮ ಮನೆಯವ್ರು ಸ್ವಲ್ಪ ವೀಡಿಯೋನ ಕವರ್ ಮಾಡಿದ್ದಾರೆ ಹಂಗೇನೆ. ನೆಕ್ಸ್ಟ್ ಹೊರಟಿದ್ದು ನಾವು ಒಂದು ಟೆಂಪಲ್ಗೆ ಅನ್ಸುತ್ತೆ, ನೋಡ್ತೀನಿ ಮುಂದೆ ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಬ್ರಿಡ್ಜ್ ಹತ್ರ ಎಲ್ಲ ನೋಡ್ತಾ ಇರ್ಬೋದು ನೀವು, ದೊಡ್ಡ ದೊಡ್ಡ ಹಡಗುಗಳೆಲ್ಲ ಇಲ್ಲಿ ನಿಂತಿದ್ದಾವೆ, ಬೋಟುಗಳೆಲ್ಲನೂ. ಹಾಗೆ ಅಲ್ಲಿಂದ ಕರೆಕ್ಟ್ ಬಾಲಾಜಿ ಟೆಂಪಲ್ ಅಂತಂದು ಹೇಳಿದ್ರು. ಸೊ ಅಲ್ಲಿಗೆ ಈಗ ಹೋಗ್ತಾ ಇದೀವಿ. ಸೊ ಇಲ್ಲಿಗೆ ಬರೋಷ್ಟರಲ್ಲಿ ನನ್ನ ಕಾಲು ಸ್ವಲ್ಪ ಊತನೇ ಬಂದ್ಬಿಡ್ತು, ಯಾಕಂದ್ರೆ ಶೂ ಬೇರೆ ಹಾಕೊಂಡಿದ್ದೆ, ಅದರಲ್ಲಿ ಪೇಯ್ನ್ ಬೇರೆ ಇತ್ತು ಕಾಲು ಜಾಸ್ತಿನೇ. ಸೊ ಇಲ್ಲಿಂದ ಈಗ ಇಲ್ಲಿ ಸ್ಲಿಪ್ಪರ್ ಬಿಡೋಕ್ಕೆಲ್ಲ ತುಂಬ ಚೆನ್ನಾಗಿ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಈಗ ಕಾಲು ತೊಳ್ಕೊಂಡು ನೆಕ್ಸ್ಟ್ ನಾವು ತಿರುಪತಿ ಬಾಲಾಜಿ ಟೆಂಪಲ್ ಅಂತಂದು ಹೇಳಿದ್ರು ಅವರು. ಸೊ ಅಲ್ಲಿಯ ದೇವರೇ ಇಲ್ಲಿನೂ ನೆಲೆಸಿರ್ತಾರೆ ಅಂತಂದು ಹೇಳ್ಬಿಟ್ಟು ಇಲ್ಲಿ ಹೋಗೋಣ ನೋಡ್ಕೊಂಡು ಬರೋಣ ಅಂತಂದು ಹೋಗ್ತಾ ಇದೀವಿ. ಸೊ ಫುಲ್ ಕವರ್ ಡ್ರೆಸ್ ಅಂತಂದು ಹೇಳಿದ್ರು ನಮಗೆ. ಇಲ್ಲಿ ನೋಡಿದ್ರೆ ಚಡ್ಡಿಗಳೆಲ್ಲ ಹಾಕೊಂಡು ಬಂದಿದ್ರು ಲೇಡೀಸ್. ಅವ್ರನ್ನ ಸ್ವಲ್ಪ ಜನ ಒಳಗಡೆನೂ ಬಿಡಲಿಲ್ಲ, ಸೊ ಈಚೆನೆ ಕೂರಿಸಿದ್ರು. ದೇವಸ್ಥಾನದಲ್ಲಿ ಫುಲ್ ಕವರ್ ಇರಬೇಕೇನೋ ಈ ಕಡೆ ಡ್ರೆಸ್ಸಸ್, ಯಾಕಂದ್ರೆ ಡ್ರೆಸ್ ಕೋಡು ಹೇಳಿರ್ತಾರೆ ಅವರು, ಇಂತಿಂಥ ಪ್ಲೇಸ್ಗೆ ಇಂತಿಂಥ ಡ್ರೆಸ್ಸೇ ಹಾಕಬೇಕು ಅಂತ. ಸ್ವಲ್ಪ ಆಫ್ ಹಾಕಿರೋರು ಚಡ್ಡಿಗಳು ಹಾಕಿರೋ ಅಂತವ್ರನ್ನೆಲ್ಲ ಹೊರಗಡೆ ಅಲ್ಲೇ ಕೂತಿದ್ರು. ನಾವೆಲ್ಲ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋಣ ಅಂತಂದು. ಇದು ಕ್ಯಾಮ್ರಾ ಮಾತ್ರ ಅಲೋ ಇರಲಿಲ್ಲ ಒಳಗಡೆ ದೇವಸ್ಥಾನ ನಿಮ್ಗೆಲ್ಲ ತೋರಿಸೋದಕ್ಕೆ. ನಾನು ಹೊರಗಡೆ ಮಾತ್ರ ತೋರಿಸ್ತಾ ಇದೀವಿ ನೋಡಿ. ಸೊ ಗ್ರೀನರಿ ಫುಲ್ಲು, ಮಧ್ಯ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇಲ್ಲಿ ಗಣೇಶ ದೇವಸ್ಥಾನ ಎಲ್ಲ ನಮ್ಮ ಹಿಂದೂ ದೇವಸ್ಥಾನಗಳೆಲ್ಲ ದೇವರುಗಳೆಲ್ಲ ತುಂಬಾ ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ, ನಾವು ನೋಡಿದ್ವಲ್ಲ. ಹಾಗೆ ತೋರಿಸ್ತಾ ಹೋಗ್ತೀನಿ. ಸೊ ಎಲ್ಲಿವರೆಗೂ ಆದ್ರೆ ಅಲ್ಲಿವರೆಗೂ ಹಾಗೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಕೊನೆ ತನಕ. ಸಾರಿ ದೇವ್ರೇನು ತೋರ್ಸಕ್ಕಾಗಲಿಲ್ಲ ಒಳಗಡೆ, ಯಾಕಂದ್ರೆ ಕ್ಯಾಮ್ರಾ ಅಲೋ ಇರಲಿಲ್ಲ. ಸೊ ಅಲ್ಲೇ ನಿಂತ್ಕೊಂಡು ಅವ್ರು ಸ್ಟಾಪ್ ಮಾಡಿಸ್ತಾ ಇದ್ರು. ನಾವು ಮೊಬೈಲ್ ಆನ್ ಮಾಡಿದ ತಕ್ಷಣ ಸ್ಟಾಪ್ ಅಂತಂದು ಹೇಳೋರು. ಹಾಗಾಗಿ ಅಲ್ಲಿಂದ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದು. ಲಂಚ್ ಬ್ರೇಕ್ ಅಂತಂದು ಹೇಳ್ಬಿಟ್ಟು 1/2 ಅವರ್ ಲಂಚ್ ಬ್ರೇಕ್ ಕೊಟ್ಟರು. ಲಂಚ್ ಮಾಡ್ಕೊಂಡು ಮತ್ತೆ ಇಲ್ಲಿ ಡೌನ್ ಅಲ್ಲೇ ಒಂದು ದೇವಸ್ಥಾನ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ನೋಡ್ಕೊಂಡು ಬರಬೇಕು ಅಂತ ಅವ್ರು ಮುಂಚೆನೆ ಅನೌನ್ಸ್ ಮಾಡಿ ಹೇಳಿದ್ರು. ಸೊ ಇಲ್ಲಿ 1 ಅವರ್ 1.5 ಅವರ್ ಕೊಟ್ಟರು, ಯಾಕಂದ್ರೆ ಲಂಚ್ ಬ್ರೇಕ್ ಎಲ್ಲ ಇದೆಯಲ್ಲ ಅದಕ್ಕೋಸ್ಕರ. ನಾವು ಊಟ ಮಾಡ್ಕೊಂಡು ನೆಕ್ಸ್ಟ್ ಆ ಕಡೆ ಹೋಗ್ಬೇಕು ದೇವಸ್ಥಾನಕ್ಕೆ. ಹಾಗಾಗಿ ಈಗ ನಮ್ಗೆ ಏನೇನು ಬೇಕೋ ಅದೆಲ್ಲ ಆರ್ಡರ್ ಮಾಡ್ತಾ ಕೂತಿದೀವಿ ಇಲ್ಲಿ. ಸೊ ಅವ್ರು ಬರೋದು ಸ್ವಲ್ಪ ಲೇಟ್ ಆಯ್ತು. ಆಮೇಲೆ ಊಟ ಮಾಡ್ಕೊಂಡು ನೆಕ್ಸ್ಟ್ ಹೊರಟ್ವಿ. ನೋಡಿ ದೇವಸ್ಥಾನ ತೋರಿಸ್ತೀನಿ, ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನೋಡೋದಕ್ಕೆ. ಇಲ್ಲಿ ದೇವಸ್ಥಾನಕ್ಕೆ ಹೋಗದೆ ಇರೋ ಮುಂಚೆನೆ ಸ್ಪೆಕ್ಸ್ ನೋಡೋಣ, ನಮ್ಮ ಮನೆಯವ್ರಿಗೆ ಒಂದ್ ಜೊತೆ ಗಾಗಲ್ಸ್ ತಗೊಳ್ರಿ ಅಂತಂದು ಹೇಳೋಣ ಅಂತ ಅಂದ್ರೆ ಅವರು ಇಲ್ಲ ನನಗೆ ಬೇಡ, ನಿನ್ಗೆ ಚೆನ್ನಾಗಿ ಕಾಣ್ತದೆ ನೀನೇ ತಗೋ ಅಂತಂದು ಹೇಳ್ತಾ ಇದ್ರು. ನನ್ಗೆ ಆಲ್ರೆಡಿ ಒಂದು ತಗೊಂಡಿದ್ದೀನಿ ನನ್ನ ಮಾಲಲ್ಲಿ, ನೀವೊಂದು ತಗೊಳ್ರಿ ಅಂತ ಅಂದ್ರೆ ಅವರು ಅದು ಇದು ಅಂತ ಅಂದ್ರಲ್ಲ, ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ಟಾಪ್ ಮಾಡಿ ಅವ್ರಿಗೆ ವಾಪಸ್ ಕೊಟ್ಟು ರಿಟರ್ನ್ ನಾವು ಬಂದಿದ್ದು ಇಲ್ಲಿ ಮಂಗೇಶಿ ಟೆಂಪಲ್ ಅಂತಂದು. ಸೊ ತುಂಬಾ ಚೆನ್ನಾಗಿದೆ ಈ ಟೆಂಪಲ್ ನೋಡೋದಕ್ಕೆ ಅಂತೂ. ಒಳಗಡೆ ತೋರಿಸ್ತೀನಿ, ಇಲ್ಲಿ ಒಂದು ಸ್ವಲ್ಪ ಅಲೋ ಇತ್ತು ಕ್ಯಾಮ್ರಾ ಅನ್ನೋದು, ಹಾಗಾಗಿ ಇಲ್ಲಿಂದ ಎಂಟ್ರಿ ಆಗ್ತಿದೀವಿ ನೋಡಿ ದೇವಸ್ಥಾನದ ಹೊರಗಡೆನೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. और आपके वही है गाड़ी वही है वहाँ पे छोटे तो फोन जाना
ಆ ದೇವ್ರನ್ನ ತೋರಿಸಿರುವಂತ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ನಾನು ಎಂಟ್ರೆನ್ಸ್ ಅಲ್ಲಿ ತೋರಿಸಿದ್ನಲ್ಲ ಅಷ್ಟೇನೆ ಕವರ್ ಆಗಿರೋದು. ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ, ಡಿಲೀಟ್ ಏನಾದರೂ ಆಯ್ತೋ ಏನೋ, ಮಿಸ್ ಆಗಿ ಡಿಲೀಟ್ ಆಗಿರುತ್ತೆ. ಅಂದ್ರೆ ಯಾವ್ದೋ ಡಿಲೀಟ್ ಮಾಡಕ್ ಹೋಗಿ ಆ ಕ್ಲಿಪ್ ನ ಮಿಸ್ ಮಾಡ್ಕೊಂಡು ಡಿಲೀಟ್ ಮಾಡಿರ್ತೀನಿ. ಹಾಗೆ ಹೊರಗಡೆ ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂತಾ ಇದ್ವಿ. ಎಲ್ಲರೂ ಬಂದಿರೋ ಅಂತ ನಮ್ಮ ಬ್ಯಾಚ್ ಅವರೆಲ್ಲ ಆಗ್ಲೇ ಮುಂದೆ ಮುಂದೆ ಹೊರಟೋಗಿದ್ದಾರೆ. ಈಗ ಕೊನೆಯದಾಗಿ ನಾವೇನೆ, ಹಾಗಾಗಿ ಸ್ವಲ್ಪ ಕ್ಲಿಪ್ಸ್ನೆಲ್ಲ ಆಡ್ ಮಾಡ್ತಾ ಇದೀನಿ ನೋಡಿ. ಸೊ ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಸೊ ಇದೊಂದು ಚರ್ಚ್ಗೆ. ಸೊ ಇಲ್ಲಿ ತುಂಬಾ ಚೆನ್ನಾಗಿದೆ ಚರ್ಚ್ ಅನ್ನೋದು, ಫುಲ್ಲು ದೊಡ್ಡ ಚರ್ಚ್ ಇದು. ಸೊ ಇಲ್ಲಿ ಅಷ್ಟೇನೆ, ಒಳಗಡೆ ಎಲ್ಲ ಕ್ಯಾಮ್ರಾ ಅಲೋ ಇಲ್ಲ. ನಿಮ್ಗೆ ಏನ್ ತೋರಿಸಿದ್ರು ನಾನು ಹೊರಗಡೆ ಮಾತ್ರ ತೋರಿಸ್ತಾ ಇದ್ದೀನಿ. ಅರ್ಥ ಮಾಡ್ಕೊಂತೀರಾ ಅಂತ ಅಂದ್ಕೊಂಡಿದೀನಿ. ಯಾಕಂದ್ರೆ ತುಂಬಾ ಕಡೆ ಕ್ಯಾಮ್ರಾ ಅಲೋ ಇರಲ್ಲ, ಹಾಗಾಗಿ ನಿಮ್ಗೆ ಒಳಗಡೆದೆಲ್ಲ ನಾನು ಎಕ್ಸ್ಪ್ಲೋರ್ ಮಾಡಕ್ ಆಗಲ್ಲ. ಹೊರಗಡೆ ಮಾತ್ರ ನೋಡ್ತಾ ಇರ್ಬೋದು. ಆಗಿನ ಕಾಲದಲ್ಲಿ ಕಟ್ಟಿರುವಂತ ಚರ್ಚ್ಗಳಿವೆಲ್ಲಾನು. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೊರಗಡೆ. ನಾನು ಇಲ್ಲಿ ಸ್ವಲ್ಪ ಪಿಕ್ಸ್ ಏನೋ ತಗೊಳಕ್ ಹೋಗ್ಲಿಲ್ಲ, ಇಲ್ಲಿ ಬರೀ ವಿಡಿಯೋ ಮಾತ್ರನೇ ಕವರ್ ಮಾಡಿರೋ ಅಂತದ್ದು. ಸೊ ಇಲ್ಲಿಂದ ಇನ್ನ ತೋರಿಸ್ತಾ ಹೋಗ್ತೀನಿ. ಸೊ ಎಲ್ಲಿವರೆಗೂ ಆದ್ರೆ ಅಲ್ಲಿವರೆಗೂ ಕವರ್ ಮಾಡಿದೀನಿ. ಹಾಗೆ ನೋಡ್ತಾ ಹೋಗಿ. ಸೊ ಇಲ್ಲಿ ಅವರು ಹೇಳಿದ್ರು ಒಂದು 3/4 ಅವರ್ ಅಷ್ಟೇನೆ ಇಲ್ಲಿ ಟೈಮ್ ನಮಗೆ ಕೊಟ್ಟಿದ್ದು. ಒಳಗಡೆ ಹೋಗ್ಬಿಟ್ಟು ನೀವು ಚರ್ಚ್ ಅಲ್ಲಿ ಫಾದರ್ ಇದೆಲ್ಲ ನೋಡ್ಕೊಂಡು ಮತ್ತೆ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರು. ಅವರು ಟೀ ಬ್ರೇಕ್ಗೆ ಏನಾದ್ರು ಹೋದ್ರೇನೋ ಗೊತ್ತಿಲ್ಲ ಬಸ್. ಅವರು ಇಲ್ಲಿ ಬಸ್ ಇರ್ಲಿಲ್ಲ, ಹಾಗಾಗಿ ಇನ್ನ ಬಂದಿರೋ ಅಂತಾರೆಲ್ಲರೂ ನಾವೀಗ ಒಳಗಡೆ ಹೋಗ್ತಾ ಇದೀವಿ ನೋಡಿ. ನೋಡಿ ಎಷ್ಟು ಕತ್ತೆತ್ತಿ ಮೇಲೆ ನೋಡ್ಬೇಕು, ಅಷ್ಟು ದೊಡ್ಡದಾಗಿ ಅವಾಗ ಕಟ್ಟಿರುವಂತವು ಇವೆಲ್ಲ ಚರ್ಚ್ಗಳು. ಸೊ ನೋಡಿ ಬಹಳ ಚೆನ್ನಾಗಿತ್ತು. ಅಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂತಾ ಇದ್ರು ತುಂಬಾ ಜನ ಒಳಗಡೆ ಹೋಗ್ಬಿಟ್ಟು. ಹಾಗೆ ನಾವ್ ಇಲ್ಲಿಂದ ಈಗ ಎಂಟ್ರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾ ಇದೀವಿ. ಸೊ ಇಲ್ಲಿ ತುಂಬಾ ಪವರ್ ಅನ್ಸುತ್ತೆ, ಯಾಕಂದ್ರೆ ಪವರ್ಫುಲ್. ಇಲ್ಲಿ ಬರುವಂತ ಜನ ಆಗಿರ್ಬೋದು, ಇಲ್ಲಿ ಕಟ್ಟಿರುವಂತ ಚರ್ಚ್ ನೋಡಿದ್ರೇನೆ ಗೊತ್ತಾಗುತ್ತಾ ಇರುತ್ತೆ ನಿಮ್ಗೂ ನೋಡೋರ್ಗೆ. ಅಷ್ಟು ಚೆನ್ನಾಗಿತ್ತು. ಹೊರಗಡೆದೇ ನೋಡ್ತಾ ಇರ್ಬೋದು ನೀವು. ಒಳಗಡೆ ಸ್ವಲ್ಪ ಜನ ಕವರ್ ಮಾಡಿದ್ರು, ಅಲ್ಲಿಗೆ ಅವ್ರು ಬಂದ್ಬಿಟ್ಟು ಬೈದ್ರು. ಸೊ ನೀವೇನಕ್ಕೆ ಕವರ್ ಮಾಡ್ತೀರಾ, ನಾವು ಕ್ಯಾಮ್ರಾ ಅಲೋ ಇಲ್ವಲ್ಲ ಅಂತಂದು ಹೇಳುದ್ವಲ್ಲ ಅಂತಂದು ಹೇಳಿದ್ರು. ಹಾಗಾಗಿ ನಾವೊಂದು ಸ್ವಲ್ಪ ಕವರ್ ಮಾಡೋಣ ಅಂತ ತೆಗೆದ್ವಿ. ಸುಮ್ಮನೆ ಏನಕ್ಕೆ ಬಯಸ್ಕೊಳ್ಳೋದಂತ ಮತ್ತೆ ಎತ್ತಿಟ್ಕೊಂಡು ಬರೀ ಹೊರಗಡೆನೆ ತೋರಿಸ್ತಾ ಇದೀನಿ, ನಿಮ್ಗೆ ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿಂದ ಒಂದ್ ಸ್ವಲ್ಪ ಇಲ್ಲಿ ಅಲೋ ಇತ್ತು ನೋಡ್ರಿ, ಈಗ ತೋರಿಸ್ತೀನಿ. ಸೊ ಇಲ್ಲಿ ಮ್ಯೂಸಿಯಂ ತರ ಒಂಥರ ಇತ್ತು, ಚೆನ್ನಾಗಿತ್ತು ನೋಡೋದಕ್ಕೆ ಪ್ಲೇಸ್ ಎಲ್ಲಾನು. ನೋಡಿ ಇವರೆಲ್ಲ ನಮ್ಮ ಬ್ಯಾಚ್ ಅವರೇ, ಇವರೆಲ್ಲ ನಮ್ಮ ಬಸ್ಸಲ್ಲಿ ಬರೋ ಅಂತಾರೆ ಇವರೆಲ್ಲಾನು. ಸೊ ಇಲ್ಲಿ ಮ್ಯೂಸಿಯಂ ಟೈಪ್ ಇಟ್ಟಿದ್ರಲ್ಲ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಓದಕ್ ಬರೋ ಅಂತಾರೆಲ್ಲ ಓದ್ಕೊಬಿಡಿ, ತೋರ್ಸದ್ನಲ್ಲ ಅಷ್ಟೇ. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಹೊರಗಡೆ ಹೋಗ್ತಾ ಇದೀವಿ. ಹೊರಗಡೆ ಅಂದ್ರೆ ಇನ್ನೊಂದು ಚರ್ಚ್ ಇತ್ತು ರೈಟ್ ಸೈಡ್, ಅದಕ್ಕೆ ಅಲ್ಲಿ ಹೋಗ್ತಾ ಇದೀವಿ. ಅಲ್ಲಿ ಸ್ವಲ್ಪ ಜನ ಬರ್ಲಿಲ್ಲ, ಇಲ್ಲೇ ವೆಯ್ಟ್ ಮಾಡ್ತಾ ಇದ್ರು. ನಾವು ಸುಮ್ನೆ ಹಂಗೆ ಹೋಗಿ ಬರೋಣ ಅಂತ ಹೋದ್ವಿ. ಅಷ್ಟರಲ್ಲಿ ಮಳೆನೂ ಸ್ಟಾರ್ಟ್ ಆಗ್ತಾ ಇತ್ತು, ಸ್ವಲ್ಪ ಜೋರಾಗೆ ಬರ್ತಾ ಇತ್ತು ಮಳೆ. ಸೊ ಮಳೆ ಬಂದಂಗೆಲ್ಲ ಓಡೋಗೋದು, ಅಲ್ಲಿ ನಿಂತ್ಕೊಳ್ಳೋದು, ಸ್ವಲ್ಪ ಹೊತ್ತು ಮಳೆ ಬಿಟ್ಟಾಗ ಹೋಗೋದು, ಈ ರೀತಿನೇ ಮಾಡಿದ್ದು. ಸೊ ಸಂಜೆ ಒಂದು 3 ಗಂಟೆ ಆದ್ಮೇಲೆ ಸ್ವಲ್ಪ ಜೋರಾಗೆ ಬರ್ತಾ ಇತ್ತು ಮಳೆ, ಅವಾಗ್ಲೇ. ಓಕೆ, ಈ ರೀತಿ ಇತ್ತು ಇವತ್ತಿನ ವಿಡಿಯೋ, ಅಂದ್ರೆ ಸೌತ್ ಗೋವಾ ವಿಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತಂದೇಳಿ. ಸೌತ್ ಗೋವಾ ಟ್ರಿಪ್ ತುಂಬಾ ಚೆನ್ನಾಗಿ ಅನ್ನಿಸ್ತು ನನ್ಗಂತೂ. ಹಾಗೆ ನಾಳೆ ದಿನ ನಾವು ನಾರ್ತ್ ಗೋವಾ ಟ್ರಿಪ್ ಎಲ್ಲಾನು ಶೇರ್ ಮಾಡ್ಕೊಂತೀನಿ, ಅಲ್ಲಿ ಯಾವ್ಯಾವ ಪ್ಲೇಸಸ್ ಎಲ್ಲ ನೋಡಿದ್ವಿ ಏನು ಅಂತ. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಬಸ್ಗೆ ಅಂತ ಹೊರಟು ಮನೆಗೆ ನಾವು ಹೊರಟ್ವಿ, ರೂಮ್ಗೆ. ಸೊ ಹೋಗ್ಬಿಟ್ಟು ರೆಸ್ಟ್ ಮಾಡಿ ಮತ್ತೆ ನಾವು ಬೆಳಿಗ್ಗೆ ನಾವು ನಾರ್ತ್ ಗೋವಾ ಟ್ರಿಪ್ ಹೋಗ್ಬೇಕಲ್ಲ, ಹಾಗಾಗಿ ಅಲ್ಲಿಗೆ ಬೇಕಾಗಿರುವಂತ ಡ್ರೆಸ್ ಎಲ್ಲ ರೆಡಿ ಮಾಡ್ಕೊಂಡು ಮಲಗಿದ್ದಾಯ್ತು. ಸಿಗೋಣ ನಾಳೆ.